ಭಾರತ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿದೆ ಪ್ರತೀಕಾರವಾಗಿ. ನಮ್ಮವ್ರು 26 ಜನನ ಅವ್ರು ಸಾಯಿಸಿದ್ರು. ಅದಕ್ಕೋಸ್ಕರ ಅಟ್ಯಾಕ್ ಮಾಡಿ 100ಕ್ಕೆ ಹೆಚ್ಚು ಜನ ಟೆರರಿಸ್ಟ್ಗಳು ಸತ್ತಿದ್ದಾರೆ ಆಲ್ರೆಡಿ. ಹೌದು, 80 ಜನ ಸತ್ತಿದ್ದಾರೆ, ನ್ಯೂಸ್ ನೋಡಿದೆ. ಇದ್ರ ಬಗ್ಗೆ ನೀವು ಭಾರತೀಯರಾಗಿ ಏನ್ ಹೇಳ್ತೀರಾ? ಸರ್, ನಾನೊಬ್ಬ ಭಾರತೀಯಾಗಿ ಹೇಳೋದಿಷ್ಟೇ. ಕೆಲವೊಂದು ಏನಪ್ಪ ಅಂತಂದರೆ, ಮೊನ್ನೆ ಆಗಿದ್ದು ಘಟನೆ ಭಾಳ ತುಂಬ ಕಷ್ಟಕರವಾಗಿ ತುಂಬ ನೋವು ಅನುಭವಿಸಿದ್ವಿ. ನಮ್ಮ ಮನೆಗಳಲ್ಲೇ ಏನೋ ಅವರು ಏನೇ ಮಾಡ್ಕೊಳ್ಳಿ, ನಮ್ಮ ಮನೇಲಿ ಒಂದು ಸಾವಾಯಿತು ಅಂತ ಇಷ್ಟಪಡೋರು. ಯಾಕಂದ್ರೆ ನಾನು ಹಿಂದೂ, ನಾನು ಹಿಂದುತ್ವಕ್ಕೆ ಬೆಲೆ ಕೊಡೋದು ಜಾಸ್ತಿ. ಹಿಂದುತ್ವಕ್ಕೆ ಏನೇ ಗಲಾಟೆ ಆಗಲಿ, ಸಮಾಜ ಸೇವೆ ಆಗಲಿ, ಮುಂದೆ ನಾವು ಇರ್ತೀವಿ. ಯಾರು ಗೋರಕ್ಷಕ ಇನ್ನೊಂದಿರ್ಬೋದು, ಮೊನ್ನೆ ಲಾಸ್ಟ್ ಟೈಮು ಮಲ್ಲೇಶ್ವರಮಲ್ಲಿ ಹಿಡಿದ್ರು. ನಾವು ಅದನ್ನು ತನಿಖೆ ಮಾಡಿ ಸ್ಟೇಷನ್ ಮೆಟ್ಲು ಏರಿಸಿ ಅದನ್ನು ಕ್ಲಿಯರ್ ಮಾಡಿದ್ವಿ. ಇನ್ನೊಂದೇನಪ್ಪ ಅಂತಂದರೆ, ಮುಸ್ಲಿಮು ಹಿಂದೂ ಒಂದು ಬಾಂಧವ್ಯ ಚೆನ್ನಾಗಿರಬೇಕು. ಅವ್ರು ಇದನ್ನೇ ಒಂದು ಸರ್ಕಾರ ಕರೆಕ್ಟಾಗಿರ್ಬೇಕು ಸರ್. ಫಸ್ಟು ಸರ್ಕಾರ ಕರೆಕ್ಟಾಗಿರ್ಬೇಕಲ್ವಾ? ಅವ್ರಿಗೆ ಪಾಸ್ಪೋರ್ಟ್ ಕೊಡೋದು ಯಾರು? ಒಳಗಡೆ ಹೆಂಗೆ ಬರ್ತಾರೆ? ನಮ್ಮವರೇ ಅದಕ್ಕೆ ಕಾರಣ ಅಲ್ವಾ ಸರ್? ಸರ್ಕಾರ ಯಾವುದೇ ಇರಲಿ ಸರ್, BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ ಸರ್, ಒಳ್ಳೇದು ಮಾಡಿ. ನೀವು ರಾಜಕೀಯ ಮಾಡ್ತೀರಾ, ಎಲೆಕ್ಷನ್ ಟೈಮಲ್ಲಿ ಮಾಡ್ಕೋತೀರಾ, ಅಭಿವೃದ್ಧಿ ಮಾಡ್ತೀರಾ, ಅಭಿವೃದ್ಧಿ ಮಾಡಿ. ಈಗ V ಸೋಮಣ್ಣ ಅವರು ಇದ್ದಾರಲ್ವಾ, ಎಷ್ಟು ಅಭಿವೃದ್ಧಿ ಮಾಡ್ತಾರೆ, ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ರೈಲ್ವೆ ಇದ್ದಾರೆ, ಇನ್ನೊಂದು ಕಡೆ ಈ ಗೋವಿಂದನಗರದಲ್ಲಿದ್ದರು, ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಥರ ಕೆಲಸಗಳು ಮಾಡಿ. ನಾನು ಹೇಳ್ತಿರೋದು ಯಾವುದೇ ಪಕ್ಷತ್ವವಾಗಿ ಪ್ರಾಮಿಸ್ ಮಾತಾಡ್ತಾ ಇಲ್ಲ. ಒಬ್ಬ ಹಿಂದೂನ ಹೊಡಿತಾನೆ ಅವ್ನು ಒಳಗಡೆ ನುಗ್ಗಿ ಅಂತಂದರೆ ನಮ್ಮವರೆಲ್ವ ಸರ್ ಸಾಥ್ ಕೊಡೋದು? ನಮ್ಮವರು ದಯವಿಟ್ಟು ಅಂತ ಕಂತ್ರಿ ಚಪ್ಪರ್ಗಳು ಬಿಡಬೇಕು. ಅದನ್ನು ಬಿಟ್ಟರೆ ಭಾರತ ಚೆನ್ನಾಗಿರುತ್ತೆ. ಇವತ್ತು ಬೆಳಿಗ್ಗೆನೆ ಸರ್ ನೋಡಿ, ಹೂವು ತಗೊಂಡು ಹೋಗ್ತಾ ಇದ್ದೀವಿ. ಒಂದು ಫೋಟೋ ಹಾಕಿ ನಾವು ಇದೇ ಕಾರಣಕ್ಕಾಗಿ ನಮ್ಮ ಭಾರತ ಜಯಶೀಲರಾಗಿದ್ದಾರೆ ಅಂದ್ಬಿಟ್ಟು ಗೆದ್ದಿರೋ ಖುಷಿಗೆ ನಾನು ನಮ್ಮ ವೈಫ್ ಬಂದು ಆಚರಿಸ್ತಾ ಇದ್ದೀವಿ ಸರ್. ಅಂದ್ರೆ ಈಗ ನಮ್ಮ ಭಾರತ ಅಟ್ಯಾಕ್ ಮಾಡಿರೋದಕ್ಕೆ ಅದಕ್ಕೊಂದು ಖಂಡಿತ ಪ್ರತೀಕಾರ ರಿವಾಂಜ್ ಸಿಕ್ಕಿರೋದಕ್ಕೆ ನಾವು ದಯವಿಟ್ಟು ಇವತ್ತು ಮನೇಲಿ ಹಬ್ಬ ನಮಗೆ ಸರ್. ಈಗ ಯುಗಾದಿ ಬಂತು, ಶಿವರಾತ್ರಿ ಹೋಯ್ತು, ಗಣೇಶ ಹಬ್ಬ ಬಂತು. ಇದು ಹಬ್ಬಗಳು ಕೆಲವ್ರಿಗೆ ಮೋಜು ಮಸ್ತಿ, ಅವ್ರಿಗೆ ತಿನ್ನಕ್ಕೆ ಉಣ್ಣಕ್ಕೆ. ನನಗೆ ಹಿಂದುತ್ವ ಭಾರತ ಗೆದ್ದಿರೋದಕ್ಕೆ ನಾವು ಮನೆಯವ್ರು ಬಂದು ಒಟ್ಟಿಗೆ ಮನೇಲಿ ಇವತ್ತು ಸ್ವೀಟ್ ಮಾಡಿ ತಿಂತಾ ಇದ್ದೀವಿ ಸರ್. ಅದೇ ಮೇನ್ ಏನಪ್ಪ ಅಂತಂದರೆ ಹಿಂದುತ್ವ ಚೆನ್ನಾಗಿರ್ಬೇಕು ಭಾರತದಲ್ಲಿ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ನರೇಂದ್ರ ಮೋದಿ ಅವರು, ಪಾಪ ಅವ್ರು ಎಲ್ಲಿದ್ದಾರೋ ಅವ್ರು ಭೇಟಿ ಮಾಡೋಕ್ಕೆ ನಮ್ಗೆ ಆಗಲ್ಲ. ಆದ್ರೂ ಒಳ್ಳೆ ಕೆಲಸ. ಇವತ್ತು ಏನಾದರೂ ಭಾರತ ಗಟ್ಟಿಯಾಗಿ ನಾವು ಯಾವುದೇ ದೇಶ ಬಂದರೂ ನಾವು ಅಟ್ಯಾಕ್ ಮಾಡಿ ನಮ್ಮ ವಿರುದ್ಧ ಬಂದರೆ ನಾನಿದ್ದೀನಿ ಅಂತ ಧೈರ್ಯ ಕೊಡೋ ಮೋದಿಜಿ ಅವರು, ಅವ್ರಿಗೆ ಸಾಥ್ ಕೊಡೋ ಆದಿತ್ಯನಾಥ್ ಅವ್ರು ಸರ್. ಎಕ್ಸ್ಪೆಷಲಿ ನಾನು ಅವ್ರ ಭಕ್ತ, ಆದಿತ್ಯನಾಥ್ ಅವ್ರಿಗೆ ಭಕ್ತ ನಾನು. ಕುಂಭಮೇಳಕ್ಕೆ ಇನ್ನೊಂದು ಪ್ರತಿಯೊಂದು ಹೋಗ್ತೀವಿ ನಾವು. ನಮ್ಗೇನು ಎಕ್ಸ್ಪೆಷಲಿ ಮೋದಿ ಅವರು, ಆದಿತ್ಯನಾಥ್ ಹಿಂದುತ್ವ ಉಳಿಸ್ತಾರೆ. ಇನ್ನು ಮುಂದೇನು ಭಾರತಕ್ಕೆ ಸರ್, ಇವಾಗ ಮೊದಲು ನಮ್ಮ ಹತ್ರ ಏನು ವೆಪನ್ಸ್ ಇರಲಿಲ್ಲ. ಇವಾಗ ಯಾವುದೇ ದೇಶ, ಯಾವುದೇ ಕಂಟ್ರಿ ಬಂದರೂ ಏನೇ ಬಂದರೂ ಉಡಿಸ್ ಮಾಡ್ತೀವಿ ಅಂತ ಭಾರತಕ್ಕೆ ಧೈರ್ಯ ಇದೆ. ನಮ್ಮ ಹತ್ರ ಯಾರ ಹತ್ರನೂ ಇಲ್ದಿರೋಷ್ಟು ಪವರ್ ಇದೆ, ಅನುಭವಗಳು ಅವ್ರ ಹತ್ರ ನಮ್ಮ ಹತ್ರನೂ ಇದೆ. ಮತ್ತು ಹಿಂದುತ್ವ ಗಟ್ಟಿಯಾಗಿರಬೇಕು. ನಾವು ಎಷ್ಟು ಮಾತಾಡಿದ್ರು ಅಷ್ಟೇ ಭಾರತದಲ್ಲಿ ಸರ್. ನೀವೇ ಆಗಿರ್ಬೋದು, ನನ್ನ ನಂಬರ್ ತಗೊಳ್ಳಿ. ಎಲ್ಲೇ ಹಿಂದುತ್ವಕ್ಕೆ ಧಕ್ಕೆ ಬಂದರೆ ನನ್ನ ಪ್ರಾಣ ಕೊಡೋಕ್ಕೂ ರೆಡಿ ಇರ್ತೀನಿ ಸರ್. ಅಲ್ಲ, ನನ್ನ ಪ್ರಾಣ ಹೋದ್ರ ಪರವಾಗಿ ಹಿಂದುತ್ವ ಉಳಿಸ್ತೀವಿ. ನಾನು ಹಿಂದೂ ಆಗಿರೋದ್ರಿಂದ ಎಲ್ಲ ಕೆಲವು ಮುಸಲ್ಮಾನರುಗಳು, ಅಣ್ಣ ತಮ್ಮಂದಿರು ಎಲ್ಲ ಇರ್ತಾರೆ. ಯಾರೋ ಒಬ್ರು ಮಾಡೋದಕ್ಕೆ ಇಲ್ಲಿ ಅನ್ನ ತಿಂತಿರೋರು ಅವ್ರಿಗೂ ಕೆಟ್ಟ ಹೆಸರು ಬರ್ತಾಯಿದೆ. ದಯವಿಟ್ಟು ಯಾವುದೇ ಸರ್ಕಾರ ಇದ್ರೂ ಅವ್ರ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಬರ್ತಾರ, ಎಲೆಕ್ಷನ್ ವೋಟ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಅವ್ರ ID ಮಾಡ್ಕೊಟ್ಬಿಡೋದು, ಅವ್ರಿಗೆ ಪಾಸ್ಪೋರ್ಟ್ ಮಾಡ್ಕೊಟ್ಬಿಡೋದು. ಸರ್, ವಲಸಿಗರನ್ನ ನೋಡಿ, ಅವ್ರು ಇಲ್ಲಿ ಪ್ರಾಪರ್ ಅವರ, ಇಲ್ಲೇ ಇದ್ದವ್ರ, ಇಲ್ಲ ಹೊರಗಡೆಯಿಂದ ಬಂದವ್ರ. ಅವ್ರು ಎಜುಕೇಷನ್ ಮಾಡಿದ್ರೆ ಒಬ್ಬ ಇಂಜಿನಿಯರ್ ಕೂತ್ಕೊಂಡ್ರೆ ವಾರ್ಡ್ ಇಂಜಿನಿಯರು ವೋಟ್ ರೆಡಿ ಮಾಡೋನು ಅವ್ನು ಗೊತ್ತಿರಬೇಕಲ್ವ ಸರ್. ದುಡ್ಡಿನ ಒಂದು 100-200 ಕೊಟ್ಬಿಟ್ರು ಅಂತಂದ್ಬಿಟ್ಟು ಇವರು ಅವ್ರಿಗೆ ವೋಟ್ ರೆಡಿ ಆಧಾರ್ ಕಾರ್ಡ್ ಮಾಡ್ಕೊಟ್ಬಿಡ್ತಾರೆ. ಆಮೇಲೆ ಲಾಸ್ಟಲ್ಲಿ ಅವರು ನಮ್ಮ ಮೇಲೆ ಒಳಗಡೆ ವಿಷ ಬಿತ್ಕೊಂಡು ಹೋಗ್ತಾ ಇರ್ತಾರೆ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಇದಕ್ಕೆ ಪಾನಿಪುರಿಗೆ ಉಗಿಯೋದಂತೆ, ಚಪ್ಪಲಿ ಹೊಡೆಯೋದಂತೆ ಇಟ್ಟಿಗೆ ಕೆಲವೊಂದು ಇವಾಗಲೂ ನಡೀತಾ ಇದೆ. ಬಟ್ ಸರ್, ಯಾರು ಏನು ಗೊತ್ತಾ, ಒಳ್ಳೇದು ಮಾಡೋಕೆ ಹೋದಾಗ ಯಾರು ಸಾಥ್ ಕೊಡಲ್ಲ. ಕೆಟ್ಟದ್ದು ಮಾಡ್ತೀವಿ ಅಂತೇಳಿ ಸಾಥ್ ಕೊಡ್ತಾರೆ. ಏನು ಮಾಡ್ತಾರೆ, ಇಷ್ಟೆಲ್ಲ ಕೆಟ್ಟ ಚಟುವಟಿಕೆಗಳು ನಡೀತಾ ಇದ್ರು ಸರ್ಕಾರ ಕಣ್ಣು ಮುಚ್ಕೊಂಡಿದೆ. ಮೊನ್ನೆ ಆ ಹುಡುಗ ಮಂಗಳೂರಲ್ಲಿ ಸುಹಾಸ್ ಶೆಟ್ಟಿ ಅವರು ಸರ್, ಪ್ರತಿ ಒಂದು ವಿಡಿಯೋ ನನ್ನ ಹತ್ರ ಇದೆ. ನಿಮ್ಗೆ ಬೇಕು ಅಂದರೆ ನಾನು ಕಳ್ಸ್ಕೊಡ್ತೀನಿ. ಎಲ್ಲ ಹಿಂದುತ್ವದ ಬಗ್ಗೆ ಸರ್, ಹಿಂದುತ್ವದ ಬಗ್ಗೆ ಹೋರಾಡೋನು ಅವ್ನ ಅಪ್ಪನ ಕೊಡ್ತಾನು ಗಂಡಸು ಸರ್. ಹಿಂದುತ್ವದ ಬಗ್ಗೆ ಯಾರು ಮುಂದೆ ಹೋಗ್ತಾರೋ ಅವ್ನು ಬೆಳೀತಾ ಇದ್ದಾನೆ ಅಂದರೆ ನಮ್ಮವ್ರು ಕಾಲು ಎಳಿತಾರೆ. ಅದನ್ನು ಬಿಡಬೇಕು. ಹಿಂದುತ್ವ ಬೆಳೆಸಿ ಭಾರತನ ಉಳಿಸಿ. ನರೇಂದ್ರ ಮೋದಿ ಅವ್ರಿಗೆ, ಆದಿತ್ಯನಾಥ್ ಅವ್ರಿಗೆ ನಾನು ಶಿರಸಾವಹಿಸಿ ನಮನಗಳನ್ನ ಇದು ಮಾಡ್ಕೊತೀನಿ. ಯಾಕಂದರೆ ಇವತ್ತು ಹಿಂದುತ್ವ ಭಾರತ ಗಟ್ಟಿಯಾಗಿ ಯಾವುದೇ ವಾರ ಬಂದ್ರೂ ಎದುರಿಸ್ತೀನಿ ಅನ್ನೋ ತಾಕತ್ತಿರೋದು ಯಾರಿಗಾದ್ರೆ ನರೇಂದ್ರ ಮೋದಿಜಿ ಅವ್ರಿಗೆ, ಆದಿತ್ಯನಾಥ್ ಅವ್ರಿಗೆ, ಅಮಿತ್ ಸರ್ ಅವ್ರಿಗೂ ಅಷ್ಟೇ. ಅವರು ಸ್ವಲ್ಪ ಶ್ರಮ ಬೀಳ್ತಾ ಇದ್ದಾರೆ. ಈ ನಡುವೆ ಇನ್ನೂ ಸರ್ ಅಮಿತ್ ಸರ್ಗೆ ಎಕ್ಸ್ಪೆಷಲಿ ಹೇಳೋದಂದರೆ, ನೀವು ಇನ್ನೂ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡಿ, ಮೋದಿಜಿ ಅವ್ರ ಜೊತೆ ಬೆಳೀತಾ ಇದ್ದಾರೆ, ಮಾಡಿ ಎಲ್ಲ ಚೆನ್ನಾಗಿರಲಿ, ಭಾರತ ಉಳಿಸ್ಬೇಕು ಅಂತ ಕೇಳ್ಕೊತೀನಿ ಸರ್, ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.